Hi guys, welcome back to our YouTube channel. ಎಸ್ ಇವತ್ತಿನ ವಿಡಿಯೋ ಡ್ರಿಂಕಿಂಗ್ ವಾಟರ್ 1 ವರ್ಷ ಅಂದರೆ 365 ಡೇಸಲ್ಲಿ 365 ವಿಷಯಗಳನ್ನು ಅಳವಡಿಸಿಕೊಡೋದ್ರಲ್ಲಿ ಇವತ್ತು ಡೇ ಫಸ್ಟ್. ಆಲ್ರೆಡಿ ನಾವು 2 ಮಂತ್ಸ್ನ ಕಳೆದಿದ್ದಾಗಿದೆ. ಇನ್ನು ಉಳಿದಿರೋದು ನಮಗೆ 306 ಡೇಸ್ ಅಂದರೆ 306 ದಿನಗಳು. ಇಷ್ಟು ದಿನಗಳಲ್ಲಿ ನಾವು ಇನ್ನು ಎಷ್ಟೆಲ್ಲ ವಿಷಯಗಳನ್ನು ಅಳವಡಿಸ್ಕೊಬಿಡ್ಬೋದು, ಹಾಗೆ ಅವಾಯ್ಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಹೌದು, ಇವತ್ತಿನ ಚಾಲೆಂಜ್ ಬಂದು ಡ್ರಿಂಕಿಂಗ್ ವಾಟರ್. ಹೌದು, ನೀರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ನಮಗೆ ಡಿಹೈಡ್ರೇಷನ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗಲೇ ಗೊತ್ತಾಗುತ್ತೆ ನೀರಿನ ಬೆಲೆ ಏನು ಅಂತ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ಹಾಗೆ ಬಿಸಿಲು ಕೂಡ ತುಂಬಾ ನೆತ್ತಿ ಸುಡ್ತಾ ಇದೆ, ಅದು ಕೂಡ ನಿಮಗೆ ಗೊತ್ತು. ಮಿನಿಮಮ್ ಅಂದರೂ ನಾವು ಈ ಟೈಮಲ್ಲಿ 3 ಲೀಟರ್ಸ್ ನೀರನ್ನು ಕುಡಿಲೇಬೇಕು. ಫೀಡಿಂಗ್ ಮದರ್ ಆದರೆ ನೀವು 4 ಲೀಟರ್ಸ್ ನೀರನ್ನು ಕುಡಿಲೇಬೇಕಾಗಿರುತ್ತೆ. ನೀರನ್ನು ನಾವು ಜಾಸ್ತಿ ಯಾಕೆ ಕುಡಿಬೇಕು ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಇದು ಹೈಡ್ರೇಷನ್ನ ಇಂಪ್ರೂವ್ ಮಾಡುತ್ತೆ, ಹಾಗೆ ಸಫಿಷಿಯೆಂಟ್ ಡೈಜೆಷನ್ನ ಕರೆಕ್ಟಾಗಿ ಮಾಡುತ್ತೆ, ಹಾಗೆ ನಿಮ್ಮ ಸ್ಕಿನ್ ಕೂಡ ಹೆಲ್ದಿ ಆಗುತ್ತೆ. ಅದಕ್ಕೆ ನೀರು ಅನ್ನೋದು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕ ಆಗಿರುತ್ತೆ. ಹಾಗೂ ಇದು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೂ ಕೂಡ ನಾವು ನೀರು ಕುಡಿಯೋದನ್ನ ಅವಾಯ್ಡ್ ಮಾಡ್ತಾ ಇರ್ತೀವಿ. ನಮಗೆ ಗೊತ್ತು ದಿನಕ್ಕೆ 2 ಲೀಟರ್ಸ್ ನೀರು ಕುಡಿಲೇಬೇಕು ಅಂತ, ಆದರೂ ನಾವು ಅವಾಯ್ಡ್ ಮಾಡ್ತಾ ಇರ್ತೀವಿ. ಈ ಒಂದು ವಿಡಿಯೋದಲ್ಲಿ ನೀರನ್ನು ಯಾವ ರೀತಿ ನಾವು ಸಫಿಷಿಯೆಂಟಾಗಿ ಕುಡಿಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಯಾವುದನ್ನೇ ಆಗಲಿ ನಾವು ಚಾಲೆಂಜ್ ರೀತಿ ತಗೊಂಡ್ರೆ ಮಾತ್ರ ನಾವು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಇದೊಂದು ಬಾಟ್ಲನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೀವು ನೋಡ್ಬೋದು, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಇದು 1 ಲೀಟ್ರ್ ಬಾಟಲ್ ಆಗಿರುತ್ತೆ. ಆದರೆ ಇದರಲ್ಲಿ ಟೈಮಿಂಗ್ಸ್ ಇರುತ್ತೆ. ಅಂದರೆ ನೀವು ಮಾರ್ನಿಂಗ್ 8 o'clock 1 o'clock 1 ಲೀಟರ್ ನೀರನ್ನು ಕುಡಿಬೇಕು. ಅದೇ ರೀತಿ 2 o'clock 7 ಒಳಗೆ ನೀವು 2 ಲೀಟರ್ಸ್ ನೀರನ್ನು ಕಂಪ್ಲೀಟ್ ಮಾಡ್ಬೋದಾಗಿದೆ. ಈ ರೀತಿ ಬಾಟಲ್ನೊಂದನ್ನು ನೀವು ಪರ್ಚೇಸ್ ಮಾಡಿ ಮನೇಲಿ ಇಟ್ಕೊಂಡ್ರೆ ನೀವು ಎಲ್ಲೆಲ್ಲಿ ಓಡಾಡ್ತೀರಾ ಅಥವಾ ಕಿಚನಲ್ಲಿ ಇರ್ತೀರೋ, ಹಾಲಲ್ಲಿ ಇರ್ತೀರೋ, ಅವಾಗೆಲ್ಲ ನಿಮ್ಮ ಜೊತೆಗೆ ಇದನ್ನ ಇಟ್ಕೊತಿದ್ರೆ ನಿಮಗೆ ನೆನಪಾಗ್ತಾ ಇರುತ್ತೆ ನೀರು ಕುಡಿಬೇಕು ಅಂತ, ಹಾಗೆ ಕಂಪ್ಲೀಟ್ ಮಾಡಬೇಕು ಅಂತಲೂ ಅನಿಸ್ತಾ ಇರುತ್ತೆ. ಯಾವುದೇ ವಿಷಯನಾಗಲಿ ನಾವು ಚಾಲೆಂಜ್ ರೀತಿ ತೊಗೊಂಡ್ರೆ ಮಾತ್ರ ನಾವು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ. ಈ 2 ಲೀಟರ್ಸ್ ನೀರು ಕಂಪ್ಲೀಟ್ ಏನೋ ಆಯಿತು. ಹಾಗೆ ಅದೇ ರೀತಿ ಇನ್ನೊಂದು ಲೀಟರ್ ನೀರನ್ನು ನಾವು ಹೇಗೆ ಕಂಪ್ಲೀಟ್ ಮಾಡ್ಬೋದು ಅಂದರೆ ನಿಮಗೂ ಗೊತ್ತಿದೆ, ಪಾನಕ ಮಾಡ್ಕೊಂಡು ಕುಡಿಬೋದು. ಈ ಬೇಸಿಗೆಯಲ್ಲಿ ಜ್ಯೂಸಸ್ ಮಾಡ್ಕೊಂಡು ಕುಡಿಬೋದು. ಹಾಗೆ ಜ್ಯೂಸಸಲ್ಲಿ ವಾಟರ್ ಮೆಲನ್ ಜ್ಯೂಸು, ಆರೆಂಜ್ ಜ್ಯೂಸು, ಹಾಗೆ ಸ್ಟ್ರಾಬೆರಿ ಜ್ಯೂಸು, ಎಲ್ಲ ಥರ ಜ್ಯೂಸು ಕೂಡ ನೀವು ಮಾಡ್ಕೊಂಡು ಕುಡಿಬೋದು. ಅದೇ ರೀತಿ ಶರಬತ್ ಕೂಡ ಮಾಡ್ಕೊಂಡು ಕುಡಿಬೋದು. ಇನ್ನು ಹೆಚ್ಚಿಗೆ ಅಂದರೆ ಎಳ್ನೀರು ಸಹ ತಗೋ. ಈ ರೀತಿ ನೀವು ಹಲವಾರು ವಿಧಗಳನ್ನು ನೆನೆಸ್ಕೊಂಡು ನೀರನ್ನ ಕುಡಿಯೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಇದೇನಿದು ಸಿಂಪಲ್ ಚಾಲೆಂಜ್ ಅಂತ ನೀವು ಅಂದ್ಕೊಂಡಿರ್ಬೋದು, ಬಟ್ ನಾವು ಸಿಂಪಲ್ ಅನ್ನೋದನ್ನೇ ನಾವು ಕಷ್ಟ ಮಾಡ್ಕೊಂಡಿರ್ತೀವಿ, ನಾವು ಅಳವಡಿಸ್ಕೊಂಡಿರಲ್ಲ. ದಿನಕ್ಕೆ 2 ಲೀಟರ್ಸ್ ನೀರನ್ನು ಸಹ ಕುಡಿತಾ ಇರಲ್ಲ. ಬಟ್ ಇದನ್ನು ಈ ಇಯರಿಂದ ನಾವು ಫಸ್ಟ್ ಚಾಲೆಂಜ್ ಆಗಿ ತಗೊತಾ ಇದ್ದೀನಿ. ಅದನ್ನು ವರ್ಷ ಪೂರ್ತಿ ನೀರನ್ನು ಚೆನ್ನಾಗಿ ಕುಡಿಬೇಕು ಅನ್ನೋದನ್ನ. ಇಂಥ ಸಿಲಿ ಮ್ಯಾಟರ್ಗಳೇ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇರ್ತವೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ರೀತಿ ಒಂದು 365 ಡೇಸಲ್ಲಿ ಯಾವೆಲ್ಲ ಚಾಲೆಂಜನ್ನು ತಗೊಳ್ತೀನಿ, ಹಾಗೆ ಯಾವೆಲ್ಲ ಚಾಲೆಂಜನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ನೋಡ್ತಾ ಹೋಗೋಣ. ಈ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಎಂಡ್ ಆಫ್ ದಿ ಡೇ ಈ ಥರ ನಾನು ಕೆಲವೊಂದು ವಿಷಯಗಳನ್ನು ಅವಾಯ್ಡ್ ಮಾಡಿರ್ತೀನಿ, ಅಥವಾ ಕೆಲವೊಂದು ವಿಷಯಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತೀನಿ. ಅದ್ರ ಜೊತೆಗೆ ನೀವು ಕೂಡ ನನ್ನ ಜೊತೆ ಕಲಿತೀರಾ ಅಂತ ಭಾವಿಸಿರ್ತೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ, ಇದೇ ಥರ ಚಾಲೆಂಜಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್. Work hard, believe in yourself, never lose hope, dream big, and everything is possible. Thanks for watching.